Hello students. So today let us start with part 2, that is maintenance of constant internal environment. So in part 1 also I have done the same, this one, maintenance of constant internal environment. In that we have started with what is homeostasis. Let me tell you what we have studied in part 1. Told you the definition of homeostasis, and then we have started with the factors that have to be maintained and at constant level to maintain the homeostasis. In that we have dealt with 4 factors. First factor was water salt concentration, and second was temperature, third was ionic concentration, and the last one what we dealt in the last part is hydrogen ion concentration, that is pH. So today in continuation with that, I'll be dealing with another 3 factors, that is blood sugar level and hormones and then fats and proteins. So this comes under the unit 1 homeostasis of paper 3 physiology and human anatomy. Okay, so what are the topics you'll be studying here is, I said you will start with factors which has to be maintained at constant level to maintain the homeostasis. So in that, fifth factor is blood sugar level, and sixth is hormone level, and seventh is fats and protein concentration. So to start with blood sugar level here, so there is a major role of pancreas is here. ಸೊ ತುಂಬ ಮೇಜರ್ ಆಗಿ ಪ್ಯಾಂಕ್ರಿಯಾಸ್ ಕೆಲಸ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲನ್ನು ಕಾನ್ಸ್ಟೆಂಟ್ ಲೆವೆಲಲ್ಲಿ ಮೇಂಟೈನ್ ಮಾಡಬೇಕಂದ್ರೆ. ಸೊ ಇಲ್ಲಿ ಕ್ವಾಂಟಿಟಿ ಆಫ್ ದ ಶುಗರ್ ಇನ್ ದ ಬ್ಲಡ್, ದಿಸ್ ಶುಡ್ ಬಿ ಮೇಂಟೈನ್ ಅಟ್ ಕಾನ್ಸ್ಟೆಂಟ್ ಲೆವೆಲ್ ಟು ಮೇಂಟೈನ್ ದ ಹೋಮಿಯೋಸ್ಟಾಸಿಸ್. ಓಕೆ, ಸೊ ಹೋಮಿಯೋಸ್ಟಾಸಿಸ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಕಾನ್ಸ್ಟೆಂಟ್ ಇರಬೇಕಾದ್ರೆ ಬ್ಲಡ್ ಶುಗರ್ ಲೆವೆಲ್ಲು ಕೂಡ ನಾರ್ಮಲ್ ಆಗಿರಬೇಕು ಅಥವಾ ಕಾನ್ಸ್ಟೆಂಟ್ ಆಗಿರಬೇಕು. ಸೊ ನಾರ್ಮಲಿ ಏನಾಗುತ್ತೆ, 1 mg ಆಫ್ ದ ಗ್ಲೂಕೋಸ್ ಇಸ್ ಪ್ರೆಸೆಂಟ್ ಇನ್ 1 ml ಆಫ್ ದ ಬ್ಲಡ್. In 1 ml of blood you will have 1 mg of the glucose. Okay, the glucose level is maintained constant by 2 hormones. Here 2 ಹಾರ್ಮೋನ್ಸ್ ನಿಮಗೆ ಆಲ್ಟರ್ನೇಟ್ ಆಗಿ ಕೆಲಸ ಮಾಡುತ್ತೆ. ಸೊ 2 ಹಾರ್ಮೋನ್ಸ್ ವಿಚ್ ಆರ್ ಸೆಕ್ರಿಯೇಟೆಡ್ ಬೈ ಎಂಡೋಕ್ರೈನ್ ಪೋರ್ಷನ್ ಆಫ್ ಪ್ಯಾಂಕ್ರಿಯಾಸ್. ಯು ನೋ ದಟ್ ಪ್ಯಾಂಕ್ರಿಯಾ is an gland which acts as both exocrine and endocrine ಅಂತ. ಎಕ್ಸೋಕ್ರೈನ್ ಅಂತ ಹೇಳಿದ್ರೆ ಡಕ್ಟ್ಸ್ ಇರುತ್ತೆ. ಸೊ ಡಕ್ಟ್ಸ್ ಮುಖಾಂತರ ನಿಮಗೆ ಅದು ಸೆಕ್ರೀಟ್ ಮಾಡುವಂಥ ಸೆಕ್ರೀಷನ್ಸು ಬೇರೆ ಟಾರ್ಗೆಟ್ ಆರ್ಗನ್ಸಿಗೆ ಹೋಗಿ ಅಲ್ಲಿ ಅದು ಏನು ಫಂಕ್ಷನ್ ಮಾಡಬೇಕು ಅದು ಮಾಡುತ್ತೆ. ಎಂಡೋಕ್ರೈನ್ ಆರ್ಗನ್ಸ್ ಅಂದರೆ ದೀಸ್ ಆರ್ ಡಕ್ಟ್ಲೆಸ್ ಆರ್ಗನ್ಸ್. ಓಕೆ, ವಿಚ್ ಪೋರ್ ದೇರ್ ಸೆಕ್ರೇಷನ್ ಡೈರೆಕ್ಟ್ಲಿ ಇನ್ ಟು ದ ಬ್ಲಡ್, ಆ್ಯಂಡ್ ಬ್ಲಡ್ ಮುಖಾಂತರ ಬೇರೆ ರೀಜನ್ಸಿಗೆ ಟಾರ್ಗೆಟ್ ಆರ್ಗನ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಫಂಕ್ಷನ್ ಮಾಡುತ್ತೆ. ಓಕೆ, ಹಿಯರ್ pancreas acts as both exocrine as well as endocrine gland. ಅದರಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಒಂದು ಪೋರ್ಷನ್ ಇರುತ್ತೆ, ಎಂಡೋಕ್ರೈನ್ ಪೋರ್ಷನ್ ಇರುತ್ತೆ. ಈ ಪೋರ್ಷನ್ ಏನು ಮಾಡುತ್ತೆ, ನಮಗೆ ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಓಕೆ, ಇನ್ ದ್ಯಾಟ್ ಆಲ್ಫಾ ಸೆಲ್ಸ್ ಆಫ್ ದ ಎಂಡೋಕ್ರೈನ್ ಪೋರ್ಷನ್ ಇಟ್ ವಿಲ್ ಸೆಕ್ರೀಟ್ ಗ್ಲೂಕೋಗಾನ್. ಇಲ್ಲಿ ದೇರ್ ಆರ್ 2 ಹಾರ್ಮೋನ್ಸ್ ವಿಚ್ ಆರ್ ಸೆಕ್ರಿಟೆಡ್ ಅಟ್ ಎ ಟೈಮ್ ಇನ್ ದ ಸೆನ್ಸ್ ಅಕಾರ್ಡಿಂಗ್ ಟು ದ ಬ್ಲಡ್ ಶುಗರ್ ಲೆವೆಲ್. ಒಂದು ಗ್ಲೂಕೋಗಾನ್, ಅನದರ್ ಒನ್ ಇಸ್ ಇನ್ಸುಲಿನ್. ಗ್ಲೂಕೋಗಾನ್ ಇಸ್ ಸೆಕ್ರಿಟೆಡ್ ಬೈ ಆಲ್ಫಾ ಸೆಲ್ಸ್ ಆಫ್ ದ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್. What is the function of this glucagon? This will convert glycogen to glucose. This process is called glycogenolysis. Glucagon in ಕೆಲಸ ಏನು ಅಂತ ಹೇಳಿದ್ರೆ ಗ್ಲೈಕೋಜನ್. ವಾಟ್ ಈಸ್ ಗ್ಲೈಕೋಜನ್? ದಿಸ್ ಇಸ್ the stored food material in case of humans. Okay, in the sense animals ಅಲ್ಲಿ ಸ್ಟೋರ್ಡ್ ಫುಡ್ ಮೆಟೀರಿಯಲ್ ಇದು. ಅದೇ ನಿಮಗೆ ಪ್ಲಾಂಟ್ಸಲ್ಲಿ ಸ್ಟಾರ್ಚ್ ಸ್ಟೋರ್ಡ್ ಫುಡ್ ಮೆಟೀರಿಯಲ್ ಆಗಿರುತ್ತೆ. ಗ್ಲೈಕೋಜನ್ ಎಕ್ಸೆಸ್ ಫುಡ್ ಏನಾಗುತ್ತೆ ಅದು ಗ್ಲೈಕೋಜನಲ್ಲಿ ಸ್ಟೋರ್ ಆಗಿರುತ್ತೆ. ವೆನ್ ಎವರ್ ದ ಎನರ್ಜಿ ಈಸ್ ನೀಡೆಡ್ ಬೈ ಅವರ್ ಬಾಡಿ, ದಿಸ್ ಗ್ಲೈಕೋಜನ್ ಇಸ್ ಕನ್ವರ್ಟೆಡ್ ಇನ್ ಟು ಗ್ಲೂಕೋಸ್. ಗ್ಲೈಕೋಜನ್ ಇಸ್ ಅ ಪಾಲಿಸ್ಯಾಕರೈಡ್, ಗ್ಲೂಕೋಸ್ ಇಸ್ ಅ ಮೊನೋಸ್ಯಾಕರೈಡ್. ಓಕೆ, ಇದು ಯೂನಿಟ್, ಸ್ಮಾಲ್ ಯೂನಿಟ್. ದಿಸ್ ಇಸ್ ಅ ಬಿಗ್ ಪಾಲಿಸ್ಯಾಕರೈಡ್. ಇಲ್ಲೇನಾಗುತ್ತೆ, ಗ್ಲೈಕೋಜನ್ ಗ್ಲೂಕೋಸಿಗೆ ಕನ್ವರ್ಟ್ ಆಗುತ್ತೆ. ಅಂಡ್ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಗ್ಲೈಕೋಜಿನೋಲೈಸಿಸ್. ದಟ್ ಮೀನ್ಸ್ ಗ್ಲೈಕೋಜನ್ನ ಲೈಸಿಸ್ ಮಾಡ್ತೈತೆ. ಲೈಸಿಸ್ ಮೀನ್ಸ್ ಡಿವೈಡಿಂಗ್, ಓಕೆ, ಆರ್ ಡಿಸಿಂಟಿಗ್ರೇಷನ್ ಆಗೋದು. ಲೈಸ್ ಅಂತ ಹೇಳಿದ್ರೆ ಡೈಜೆಷನ್, ಕಂಪ್ಲೀಟ್ ಡೈಜೆಷನ್ ಅಂತ ಆಗೋದು. ಓಕೆ, ದೆನ್ ಬೀಟಾ ಸೆಲ್ಸ್, ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸಲ್ಲಿ ಬೀಟಾ ಸೆಲ್ಸು ಕೂಡ ಇರುತ್ತೆ. ಬೀಟಾ ಸೆಲ್ಸ್ ಆಫ್ ದ ಎಂಡೋಕ್ರೈನ್ ಪೋರ್ಷನ್, ದೇ ಸೆಕ್ರೀಟ್ ಇನ್ಸುಲಿನ್ ವಿಚ್ ಕನ್ವರ್ಟ್ಸ್ ಗ್ಲೂಕೋಸ್ ಟು ಗ್ಲೈಕೋಜನ್. ದಿಸ್ ವಿಲ್ ಡೂ ದ ಫಂಕ್ಷನ್ ಇನ್ ಆನ್ ಆಪೋಸಿಟ್ ವೇ. ಆಪೋಸಿಟ್ ವೇಯಲ್ಲಿ ಕೆಲಸ ಮಾಡುತ್ತೆ. ದಿಸ್ ವಿಲ್ ಕನ್ವರ್ಟ್ ಗ್ಲೂಕೋಸ್ ಟು ಗ್ಲೈಕೋಜನ್.
ಮೊನೊಸ್ಯಾಕರೈಡಿನ ಪಾಲಿಸ್ಯಾಕರೈಡಿಗೆ ಕನ್ವರ್ಟ್ ಮಾಡುತ್ತೆ, ಪಾಲಿಸ್ಯಾಕರೈಡಿಗೆ. ಈ ಪ್ರಾಸೆಸ್ಸನ್ನು ಗ್ಲೈಕೋಜೆನೆಸಿಸ್ ಅಂತ ಹೇಳ್ತೀವಿ. ಗ್ಲೈಕೋಜನ್ನ ಜೆನೆಸಿಸ್ ಅಂತ ಹೇಳಿದರೆ ಇಟ್ ಈಸ್ ಹೆಲ್ಪಿಂಗ್ ಫಾರ್ ದ ಪ್ರೊಡಕ್ಷನ್, ಫಾರ್ ದ ಜೆನೆಸಿಸ್, ಫಾರ್ ದ ಡಿಸ್ಕವರಿ ಆಫ್ ದ ಗ್ಲೈಕೋಜನ್. ಡಿಸ್ಕವರಿ ಅಂತ ಹೇಳೋಕ್ಕೆ ಬರೋದಿಲ್ಲ, ಪ್ರೊಡಕ್ಷನ್ ಅಂತ ಹೇಳ್ಬೋದು. ಓಕೆ, ಜೆನೆಸಿಸ್ ಗ್ಲೈಕೋಜನನ್ನು ಪ್ರಿಪೇರ್ ಮಾಡೋದು, ಇಲ್ಲಿ ಗ್ಲೈಕೋಜನನ್ನು ಲೈಸ್ ಮಾಡೋದು. ಇಟ್ ಈಸ್ ಡಿಸಿಂಟಿಗ್ರೇಟಿಂಗ್ ದ ಗ್ಲೈಕೋಜನ್ ಆರ್ ಕನ್ವರ್ಟಿಂಗ್ ದ ಗ್ಲೈಕೋಜನ್ ಇಂಟು ಗ್ಲೂಕೋಸ್. ಇಲ್ಲಿ ಗ್ಲೂಕೋಸು ಗ್ಲೈಕೋಜನಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದೆನ್ ದ ಗ್ಲೂಕೋಗಾನ್ ಸೆಕ್ರೀಷನ್ ರಿಸಲ್ಟ್ಸ್ ಇನ್ ಹೈಪರ್ಗ್ಲೈಸಿಮಿಯಾ. ಗ್ಲೂಕೋಗಾನ್ ಸೆಕ್ರೀಟ್ ಆದರೆ ನಮಗೆ ಹೈಪರ್ಗ್ಲೈಸಿಮಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದಿಸ್ ಹೈಪರ್ಗ್ಲೈಸಿಮಿಯಾ? ದಟ್ ಮೀನ್ಸ್ ಇನ್ಕ್ರೀಸ್ಡ್ ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗೋದು. ಅದನ್ನು ನಾವು ಹೈಪರ್ ಮೀನ್ಸ್ ಇನ್ಕ್ರೀಸ್, ಹೈಪರ್ಗ್ಲೈಸಿಮಿಯಾ, ಇನ್ಕ್ರೀಸ್ ಬ್ಲಡ್ ಶುಗರ್ ಲೆವೆಲ್, ಅದನ್ನು ಹೈಪರ್ಗ್ಲೈಸಿಮಿಯಾ ಅಂತ ಕರಿತೀವಿ. ಸೊ ಯಾವಾಗ ಗ್ಲೂಕೋಗಾನ್ ಸೆಕ್ರೇಟ್ ಆಗುತ್ತೆ ಆವಾಗ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾವ ಥರ ಜಾಸ್ತಿ ಆಗುತ್ತೆ? ಸೊ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಬೈ ಕನ್ವರ್ಟಿಂಗ್ ದ ಗ್ಲೈಕೋಜನ್ ಟು ಗ್ಲೂಕೋಸ್. ಗ್ಲೈಕೋಜನನ್ನು ಏನು ಮಾಡುತ್ತೆ? ಗ್ಲೂಕೋಸಿಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ಆವಾಗ ನಿಮಗೆ ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ದಿಸ್ ಹೈಪರ್ಗ್ಲೈಸಿಮಿಕ್ ಕಂಡೀಷನ್ ವಿಲ್ ಸ್ಟಿಮ್ಯುಲೇಟ್ ದ ಬೀಟಾ ಸೆಲ್ಸ್ ಟು ರಿಲೀಸ್ ಇನ್ಸುಲಿನ್. ಯಾವಾಗ ನಿಮ್ಮ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೋ ದಟ್ ಟೈಮ್ ವಾಟ್ ಹ್ಯಾಪನ್ಸ್ ಇಸ್ ದ ಬೀಟಾ ಸೆಲ್ಸ್ ಗೆಟ್ ಸ್ಟಿಮ್ಯುಲೇಟೆಡ್. ಸ್ಟಿಮ್ಯುಲಸ್ ಅದಕ್ಕೆ ಹೋಗುತ್ತೆ ಟು ರಿಲೀಸ್ ಇನ್ಸುಲಿನ್. ದೆನ್ ದ ಇನ್ಸುಲಿನ್ is released. So then what is the function of the insulin? Insulin will convert more of the glucose to glycogen. ಇನ್ಸುಲಿನ್ ಏನು ಮಾಡುತ್ತೆ? ಏನು ನಿಮಗೆ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಫುಲ್ ಇರುತ್ತಲ್ಲ, ದಟ್ ಗ್ಲೂಕೋಸನ್ನ ಗ್ಲೈಕೋಜನಿಗೆ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಸ್ಟೋರ್ಡ್ ಇನ್ ದ ಲಿವರ್. ಓಕೆ, ಸೊ ದಿಸ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ಗ್ಲೂಕೋಸ್ ಲೆವೆಲ್ ಆಫ್ ಬ್ಲಡ್ ವಿಚ್ ಇಸ್ ಟರ್ಮ್ಡ್ ಆಸ್ ಹೈಪೋಗ್ಲೈಸಿಮಿಯಾ. ನಾವು ವಾಟ್ ಹ್ಯಾಪನ್ಸ್ ಇಸ್ ಗ್ಲೂಕೋಸು ಗ್ಲೈಕೋಜನಿಗೆ ಕನ್ವರ್ಟ್ ಆಗ್ತಿರುತ್ತೆ, ಆವಾಗ ನಿಮಗೆ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ದಟ್ ಟೈಮ್ the glucose level in the blood decreases. This condition is called as hypoglycemia. Okay, then this again stimulates alpha cells. Once glucose level decrease ಆದಾಗ ಮತ್ತೆ ನಿಮಗೆ ಆಲ್ಫಾ ಸೆಲ್ಸ್ ಏನಾಗುತ್ತೆ? ಸ್ಟಿಮ್ಯುಲೇಟ್ ಆಗುತ್ತೆ ಟು ರಿಲೀಸ್ ಮೋರ್ ಆಫ್ ದ ಗ್ಲೂಕೋಗಾನ್. ದಿಸ್ ಅಗೇನ್ ಬ್ರಿಂಗ್ಸ್ ಮೋರ್ ಗ್ಲೈಕೋಜಿನೋಲೈಸಿಸ್. Okay, which takes place in the liver. Therefore the alternate maintains constant glucose level in the blood, glycogenesis and glycogenolysis. ಈ ಥರ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಆಗಿ ಮೇಂಟೈನ್ ಆಗುತ್ತೆ. ಓಕೆ, ಗ್ಲೂಕೋಗಾನ್ ಸೆಕ್ರೀಟ್ ಆದಾಗ ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇದು ಇನ್ಕ್ರೀಸ್ ಆಗಿದ ತಕ್ಷಣ ಬೀಟಾ ಸೆಲ್ಸಿಗೆ ಸ್ಟಿಮ್ಯುಲೇಷನ್ ಹೋಗಿ ಅದು ಇನ್ಸುಲಿನನ್ನು ರಿಲೀಸ್ ಮಾಡುತ್ತೆ. ಇನ್ಸುಲಿನ್ ಏನು ಮಾಡುತ್ತೆ? ಗ್ಲೂಕೋಸ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಯಾವ ಥರ ಇನ್ಕ್ರೀಸ್ ಆಗೋದು? How the increase means glycogen is converted to glucose, decrease means glucose is converted into glycogen. Okay, this condition of increased blood sugar level is called as hyperglycemia. Here the condition of decreased blood sugar level is called as hypoglycemia. So both hyperglycemia and hypoglycemia are both glycogenesis and glycogenolysis. Glycogenesis means formation of the glycogen. Glycogenolysis means, so here disintegration, okay, or separation of the glycogen into glucose. This takes place in an alternate way, okay, to maintain the blood sugar level in a normal way or a constant way. Here in the diagram you can see these are the pancreas. ಹೈ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇದ್ದಾಗ, ಎಲ್ಲಿ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇದ್ದಾಗ, ವೆನ್ ದೆರ್ ಇಸ್ ಇನ್ಕ್ರೀಸ್ಡ್ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್, that times what happen? This will stimulate the beta cells of the pancreas. Then beta cells will release the insulin, and this insulin acts on peripheral tissue cells, take glucose from the blood. Okay, and then the glucose from the blood is taken and converted into glycogen. Then the blood glucose level comes to normal level. Okay, if there is low blood glucose level, then the alpha cells of the pancreas are stimulated. Then alpha cells will release the glucagon he will bring about glycogenolysis in the liver, and glucose is released to the blood, and thereby the low iddu it is maintained to a normal level. Okay, this is how the homeostasis of the blood glucose takes place. In Lukuda there is also same thing here, regulation of the blood glucose. So first
when we eat the food containing a carbohydrate, too much of glucose comes in the blood. Then what happens? Insulin, the pancreas are stimulated, beta cells of the pancreas are stimulated, and insulin is secreted. This will convert the glucose into glycogen. Okay, then the set point and then the normal level is maintained. So if there is ನೋ ಈಟಿಂಗ್, ಸ್ಟಾರ್ವೇಷನ್ ಇದ್ದರೆ, ನೀವು ಊಟ ಮಾಡಿರೋದಿಲ್ಲ, ಹೊಟ್ಟೆ ಹಸ್ತಿರುತ್ತೆ, ಅವಾಗ ಏನಾಗುತ್ತೆ, ದಟ್ ಟೈಮ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ವಿಲ್ ಬಿ ಲೆಸ್, ಶುಗರ್ ಲೆವೆಲ್ ಕಡಿಮೆ ಆಗ್ತಿರುತ್ತೆ. ಆವಾಗ ಆಲ್ಫಾ ಸೆಲ್ಸ್ ಆಫ್ ದ ಪ್ಯಾಂಕ್ರಿಯಾಸ್ ಆರ್ ಸ್ಟಿಮ್ಯುಲೇಟೆಡ್ ಆ್ಯಂಡ್ ಆಲ್ಫಾ ಸೆಲ್ಸ್ ವಿಲ್ ಸೆಕ್ರೀಟ್ ದ ಗ್ಲೂಕೋಗಾನ್. ಓಕೆ, ದಿಸ್ ವಿಲ್ ಹೆಲ್ಪ್ the conversion of glycogen into glucose. Glycogen will convert into glucose and the glucose level in the blood is increased. Okay, then to start with the next factor which has to be maintained in a normal level to maintain the homeostasis is hormones. Okay, you know hormones are the chemical substances which are released by the endocrine glands, okay, which acts on the target organs. Hormone levels has to be maintained constantly by feedback mechanism. Okay, feedback mechanism anta agate. I'll tell you what is feedback mechanism in the next slide. Example, study of the secretion of thyroxine by thyroid gland. Thyroid gland, this is present in the ಇಲ್ಲಿ neck region ಅಲ್ಲಿ ಇರುತ್ತೆ. Okay, thyroid gland visible there. This will releases a hormone called as thyroxine. ಇದರ ಸೆಕ್ರೀಷನ್ ಯಾವ ಥರ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ರೆ ನಮಗೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂದರೆ ಏನು, ಯಾವ ಥರ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಮುಖಾಂತರ ನಾವು ಹಾರ್ಮೋನ್ ಲೆವೆಲನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ಬೋದು ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಓಕೆ, we have taken an example of thyroid gland. When the thyroxine concentration is more in the blood, okay, when the thyroxine concentration is more in the blood, this will inhibit the secretion of TSH from the pituitary. When there is more concentration of the thyroxine in the blood, this message will goes to the pituitary, okay, and it will inhibit the secretion. Andre TSH andre thyroid stimulating hormone. Okay, what is TSH? It is thyroid stimulating hormone. This is secreted from the pituitary. So idu nimge pituitary gland inna secrete agate. When there is will not TSH from the pituitary is not allowed to secrete, then what happens is, okay, then what happens is when there is no TSH in the blood, thyroid will not be stimulated to secrete the thyroxine. When there is no TSH in the blood, that time what happens is thyroxine thyroid gland in the release agadilla. Okay, on the other hand, what happens when the thyroxine is less in the blood, this what happens is it has got stimulatory effect on the pituitary to secrete TSH. Then what happens, this will send the message to the thyroid gland that thyroxine concentration is less anta direct agi thyroid gland ge hogodilla. First the signal will goes to the pituitary gland. Okay, then the pituitary gland will secrete the TSH and TSH acts on the thyroid gland to secrete the thyroxine. Okay, so when there is in less concentration of the thyroxine in the blood, this less stimulus, this will act on the pituitary gland, okay, to release the secretion of the TSH, to increase the secretion of the TSH, and TSH acts on the thyroid gland, and then here the TSH secreted from the pituitary acts on the thyroid gland, and then it will secrete the thyroxine. Okay, this is secreted by the thyroid until the normal level is reached. ಅಲ್ಲಿ ತನಕ ಸೆಕ್ರೇಟ್ ಆಗ್ತಿರುತ್ತೆ. ಒಂದು ಸರಿ ನಾರ್ಮಲ್ ಲೆವೆಲ್ ರೀಚ್ ಆದಾಗ the secretion will stop. This is called as feedback mechanism. Okay, ಇದನ್ನು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ನಾವು ಕರಿತೀವಿ. ದಿಸ್ ಇಸ್ ವೆರಿ ಸಿಂಪಲ್. ಐ ವಿಲ್ ಜಸ್ಟ್ ಟೆಲ್ ಯು ಒನ್ಸ್ ಅಗೇನ್ ವೆನ್ ಐ ಡೂ ದಿಸ್ ಒನ್. ದೆನ್ ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಹೌ ದ ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ ಲೆವೆಲ್ ಹ್ಯಾಸ್ ಟು ಬಿ ಮೇಂಟೈನ್. ದಿಸ್ ಇಸ್ ಡನ್ ಬೈ ದ ಹೆಲ್ಪ್ ಆಫ್ ದ ಲಿವರ್ ಹಿಯರ್. Okay, liver will maintain the constant balance of fats and proteins. Here the constant level of these has to be maintained to have homeostasis. This is maintained by the liver. Okay, if more proteins are present, in the body, then what happens is deamination takes place. That is, excess of the proteins are converted into amino acids, okay, and then amino acids are converted into urea. Urea is one of the nitrogenous waste.
and in the liver by ornithine cycle. In the liver, ornithine cycle is one cycle which is actually taking place. So what happens is excess of the proteins are converted into amino acids, and then amino acids are converted into urea by ornithine cycle. Okay, and then it is released through the urine. Excess is released through the urine, and constant level of the proteins are maintained. Then what happens to the fat? Excess of the carbohydrates are converted into fats. Carbohydrates are converted into fats and stored in the liver. Okay, then liver also helps in maintaining cholesterol level by converting excess of cholesterol into bile salts. Okay, it will convert the cholesterol into bile salts. You will see what is bile salt, what is that function, ಯಾವ್ದರಿಂದ ರಿಲೀಸ್ ಆಗುತ್ತೆ, ಅದು ಫಂಕ್ಷನ್ ಏನು ಅಂತ ನೆಕ್ಸ್ಟ್ ಕ್ಲಾಸಸಲ್ಲಿ ನಿಮಗೆ ಬರ್ತಾ ಬರ್ತಾ ಸ್ಟಡಿ ಮಾಡ್ತೀರಾ. ಓಕೆ, ದೆನ್ ವಾಟ್ ಇಸ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್? ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ, ದಿಸ್ ಈಸ್ ಅ ಲೂಪ್ ಸಿಸ್ಟಮ್ ವೇರಿನ್ ದ ಸಿಸ್ಟಮ್ ರೆಸ್ಪಾನ್ಸ್ ಟು ಅ ಪರ್ಟರ್ಬೇಷನ್ ಆರ್ ಓಕೆ ಪರ್ಟರ್ಬ್ರೇಷನ್ ಅಂತ ಹೇಳ್ತೀವಿ, ದಟ್ ಈಸ್ ಡಿಸ್ಟರ್ಬೆನ್ಸ್. ಲೂಪ್, ಇದು ಒಂದು ಲೂಪ್ ಥರ ನಡೆಯುತ್ತೆ, ಲೂಪ್ ಥರ ಸಿಸ್ಟಮ್ ಇದು. ಓಕೆ, ಸೊ ಇಟ್ ಈಸ್ ಅಗೇನ್ ರೀಚಿಂಗ್ ಬ್ಯಾಕ್ ಟು ದ ಒಂದು ರೌಂಡ್ ಸರ್ಕಲ್ ಇರುತ್ತೆ ಅಂತ ಅಂದ್ಕೊಳ್ಳಿಪ್ಪ. ಫ್ರಮ್ ವೇರ್ ಎವರ್ ಯು ಗೋ ಯು ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್. ಲೈಕ್ ದ್ಯಾಟ್ ಇಟ್ ಈಸ್ ಅ ಲೂಪ್ ಸಿಸ್ಟಮ್ ವೇರ್ ಇನ್ ದ ಸಿಸ್ಟಮ್ ರೆಸ್ಪಾನ್ಸ್ ಟು ಅ ಡಿಸ್ಟರ್ಬೆನ್ಸ್. ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಆಯಿತು, ನಾರ್ಮಲಿಂದ ನಾರ್ಮಲ್ ಚೇಂಜಸ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ನಮ್ಮ ಬಾಡಿ. ಒಂದು ರೆಸ್ಪಾಂಡಿಂಗ್ ಸಿಸ್ಟಮನ್ನು ನಾವು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಓಕೆ, ದೆನ್ ದ ರೆಸ್ಪಾನ್ಸ್ ಮೇ ಬಿ ಇನ್ ದ ಸೇಮ್ ಡೈರೆಕ್ಷನ್. ಗುಡ್ ವೇಯಲ್ಲಿ ರೆಸ್ಪಾನ್ಸ್ ಬಂದರೆ ಓಕೆ ಅದನ್ನು ನಾವು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ಇಫ್ ದಟ್ ರೆಸ್ಪಾನ್ಸ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್, ಆಪೋಸಿಟ್ ಅಂತ ಹೇಳಿದರೆ ಯಾವುದೇ ಒಂದು ಸಬ್ಸ್ಟೆನ್ಸ್ ರಿಲೀಸ್ ಆಗ್ತಿರುತ್ತೆ ಅದನ್ನು ಕಡಿಮೆ ಮಾಡೋದು, ಅದರದ್ದು ಕಾನ್ಸಂಟ್ರೇಷನನ್ನು ಕಡಿಮೆ ಮಾಡೋದು, ಅದನ್ನು ನಾವು ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ದೆನ್ ದಟ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ಫೀಡ್ಬ್ಯಾಕ್. ಓಕೆ, ಸೊ ಹಿಯರ್ ದೆರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಫೀಡ್ಬ್ಯಾಕ್. ಇಲ್ಲಿ you can see the example of the oxytocin which is released during the delivery of the baby in case of females. Oxytocin, okay, is a hormone. Okay, you know that it is released by the pituitary gland. So what happens is, where at the time of delivery the brain will stimulate the pituitary gland. Okay, pituitary gland is the endocrine gland, to secrete the oxytocin. Oxytocin ಅನ್ನೋದು ಒಂದು ಹಾರ್ಮೋನು. ಇದು ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಆರ್ ದ ಡೆಲಿವರಿ ಆಫ್ ದ ಬೇಬಿ ದಿಸ್ ಇಸ್ secreted. Then what happens, this oxytocin is carried in the bloodstream and it enters to the uterus. ಮತ್ತು ಯೂಟ್ರಸ್ಸಿಗೆ ಹೋಗುತ್ತೆ. ಓಕೆ, ಗರ್ಭಕೋಶ ಅಂತ ಹೇಳ್ತೀವಲ್ಲ, ಬ್ಲಡ್ ಮುಖಾಂತರ ಅಲ್ಲಿಗೆ ರೀಚ್ ಆಗುತ್ತೆ. Then what happens, this oxytocin will stimulate uterine contraction. Okay, this helps for the contraction of the uterus. ಯೂಟ್ರಸ್ಸಲ್ಲಿ ಇರುವಂಥ ಮಸಲ್ಸನ್ನ ಕಾಂಟ್ರಾಕ್ಟ್ ಮಾಡಿ ಏನು ಮಾಡುತ್ತೆ, ಸೊ ಇಟ್ ವಿಲ್ pushes the baby outside, okay, through the vagina. Then uterine contraction and pushes the baby towards the cervix. It is pushing the baby towards the cervix. Then what happens, head of the baby pushes against the cervix, and then nerve impulses from the cervix transmits to the brain again. Okay, nerve impulses, cervix is the female reproductive organ. ಅಲ್ಲಿ ಇರುವಂಥ ನರ್ವ್ಸ್ ಇಂದ ಇಂಪಲ್ಸಸ್ ಮತ್ತೆ ಬ್ರೈನಿಗೆ ಪಾಸ್ ಆಗುತ್ತೆ. ದೆನ್ ದಿಸ್ ವಿಲ್ ಅಗೇನ್ ಅಲೌ ಫಾರ್ ಇನ್ಕ್ರೀಸ್ ಇನ್ ದ ಸೆಕ್ರೇಷನ್ ಆಫ್ ದ ಆಕ್ಸಿಟೋಸಿನ್. ಈ ಥರ ಆಕ್ಸಿಟೋಸಿನ್ ಸೆಕ್ರೇಷನ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಯಾವಾಗ, ಎಲ್ಲಿ ತನಕ, ಟಿಲ್ ದ ಬೇಬಿ ಈಸ್ ಡೆಲಿವರ್ಡ್. ಸೊ ದಟ್ ಟೈಮ್ ದ ಪೇನ್ ಇಸ್ ಕಾಸ್ ಡೆಲಿವರಿ ಪೇನ್ ಅಂತ ಹೇಳ್ತೀವಲ್ಲ, ಆವಾಗ ಪೇನ್ ಕಾಸ್ ಆಗುತ್ತೆ. ಆಕ್ಸಿಟೋಸಿನ್ ಸೆಕ್ರೇಷನ್ ಜಾಸ್ತಿ ಆಗಿ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಓಕೆ, ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್. Then example for negative feedback. Here what happens is, body temperature, if there, you know that normal body temperature is 37 degrees centigrade. When the body temperature exceeds the 37 degrees centigrade, nerve cells in the skin and the brain, they sends the message, okay, to temperature regulatory center in the brain. Usually hypothalamus is the temperature regulatory center ಆಗಿರುತ್ತೆ, ಅಲ್ಲಿಗೆ ಸೆಂಡ್ ಮಾಡುತ್ತೆ. and this hypothalamus will send the information to the sweat glands throughout the body. Okay, then what happens, sweat glands will start releasing the sweat. Okay, then what happens, the body temperature goes down to the normal level.
ಓಕೆ, ಇಟ್ ಕಮ್ ಬ್ಯಾಕ್ಸ್ ಟು 37 ಡಿಗ್ರಿ ಸೆಲ್ಸಿಯಸ್. ಇದು ನೆಗೆಟಿವ್ ವೇಯಲ್ಲಿ ಫೀಡ್ಬ್ಯಾಕ್ ಮಾಡುತ್ತೆ. ಓಕೆ, ಸ್ಟಿಮ್ಯುಲಸ್ ವಿಲ್ ಗೋಸ್ ಟು ದ ಸೆನ್ಸರ್ ವಿಲ್ ಸೆನ್ಸ್ ಇಟ್ ಆ್ಯಂಡ್ ದೆನ್ ಇಟ್ ವಿಲ್ ಸೆಂಡ್ ದ ಇಂಪಲ್ಸ್ ಟು ದ ಕಂಟ್ರೋಲರ್ ಆ್ಯಂಡ್ ದ ಕಂಟ್ರೋಲರ್ ವಿಲ್ ಸೆಂಡ್ ದ ಇಂಪಲ್ಸ್ ಟು ದ ಎಫೆಕ್ಟಾರ್ ಆ್ಯಂಡ್ ದ ಎಫೆಕ್ಟಾರ್ ವಿಲ್ ಡಿಕ್ರೀಸಸ್ ದ ಬಾಡಿ ಟೆಂಪರೇಚರ್. ಅಗೇನ್ ದಿಸ್ ವಿಲ್ ಗೋ ಟು ದ ಈ ಸ್ಟಿಮ್ಯುಲಸ್ಸು ಟೆಂಪ್ರೇಚರನ್ನು ಡಿಕ್ರೀಸ್ ಮಾಡೋ ಸ್ಟಿಮ್ಯುಲಸ್ ಪಾಸ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ the temperature was increased and this negative feedback mechanism helped to decrease the temperature. ನೆಗೆಟಿವ್ ವೇಯಲ್ಲಿ ಇದು ಫಂಕ್ಷನ್ ಮಾಡುತ್ತೆ, ಇಲ್ಲಿ ಪಾಸಿಟಿವ್ ವೇಯಲ್ಲಿ ಫಂಕ್ಷನ್ ಮಾಡುತ್ತೆ. ಟೆಂಪ್ರೇಚರ್ ಡಿಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇಲ್ಲಿ ನಿಮಗೆ ಆಕ್ಸಿಟೋಸಿನ್ ಸೆಕ್ರೇಷನ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾವು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ I'll tell you what and all we have studied in today's part. Okay, so we have started with part 2, maintenance of constant internal environment. In that we have dealt with 3 factors. In the last class we have dealt with another 4 factors. Okay, what are the water salt concentration, temperature, ionic concentration and hydrogen ion concentration. These 4 factors we have studied in the part 1, and today we'll see the 3 factors, that is blood sugar level, hormones and then fats and proteins. Okay, so blood sugar level, here pancreas plays very important role. Here what happens is when the glucose level, okay, glucose level is maintained constant by 2 of I can say hormones here. One is glucagon and one is insulin. Glucagon is secreted by the alpha cells of islets of Langerhans of pancreas and insulin is secreted by the beta cells of islets of Langerhans of pancreas. Okay, what is the function of the glucagon? Glucagon will convert glycogen to glucose and this process is called as glycogenolysis. Okay, and insulin will convert glucose to glycogen and this process is called as glycogenesis. Okay, this is glycogenolysis. Here glycogen is formed, here glycogen is deformed or broken. Okay, then when there is increased blood sugar level, that time what happens is the glucagon secretion helps for the increased blood sugar level. This increased blood sugar level will send the message to the beta cells. Okay, and the beta cells will secrete the insulin. Insulin will convert more of the glucose to glycogen. That time so what happen, the blood sugar level will decrease, that is called as hypoglycemia. Okay, so like this 2 processes takes place in an alternate way to maintain the constant blood sugar level. Then this is an example to show you homeostasis of blood glucose. Okay, then hormones. Hormone level has to be maintained constant to maintain the internal constant environment. Thyroxine, example here we have taken the secretion of the thyroxine by the thyroid gland. Okay, so what happens is when there is the thyroxine concentration in the blood will inhibit the secretion when the thyroxine concentration is more. If there is more concentration of the thyroxine in the blood, then what happens, the secretion of the TSH from the pituitary is inhibited. Okay, once there is no TSH, then there is no TSH in the blood, then thyroid will not be stimulated to secrete the thyroxine. Okay, on the other hand what happens, if the thyroxine concentration is less in the blood, then what happens is this will send a message to the pituitary gland to secrete, to increase the secretion of the TSH, that is thyroid stimulating hormone. This thyroid stimulating hormone, which is secreted by the pituitary, acts on the thyroid gland and helps for the release of the thyroxine. This will increase the thyroxine level in the blood. Okay, like this, by the feedback mechanism, the thyroid or thyroxine concentration is maintained in a constant way. Okay, when there is increase in the thyroxine concentration, then what happens is the pituitary will not send the TSH or will not secrete the TSH, so thereby the thyroxine is not released. Okay, this is happening in an opposite way. Then coming to the fats and the proteins. Here what happens is
If there is more of proteins are present, then deamination takes place. That is, the proteins are converted into amino acids and amino acids are converted into a nitrogenous waste which is excreted out of the body through the ornithine cycle. Ornithine cycle ಅಂದರೆ ಈ ಸೈಕಲಿಂದ ನಮ್ಗೆ ಯೂರಿನ್ ಫಾರ್ಮೇಷನ್ ಆಗುತ್ತೆ. Then the urea is excreted through urine out of the body. And if there is more of carbohydrates, that also converted into fat. If there are more fats, then liver will convert that fat into bile salts. Okay. Then feedback mechanism. What is the feedback mechanism? It is a loop system wherein the human system or the body will respond to perturbation ಅಂತ ಹೇಳ್ತೀವಿ, ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ಓಕೆ, ದ ರೆಸ್ಪಾನ್ಸ್ ಮೇ ಬಿ ಇನ್ ಸೇಮ್ ಡೈರೆಕ್ಷನ್ ಆ್ಯಸ್ ಇನ್ ದ ಪಾಸಿಟಿವ್ ಫೀಡ್ಬ್ಯಾಕ್. ಸೇಮ್ ಡೈರೆಕ್ಷನಲ್ಲಿ ಅಂದರೆ ಇನ್ಕ್ರೀಸ್ ಮಾಡ್ತಿದ್ರೆ, ಇಫ್ ದೆರ್ ಇಸ್ ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸ್ ಇರುತ್ತೆ, ಅದನ್ನು ಇನ್ಕ್ರೀಸ್ ಮಾಡ್ತಾನೆ ಇದ್ದರೆ ಅದನ್ನು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ಇಫ್ ದ ಬ್ಲಡ್ ಶುಗರ್ ಲೆವೆಲ್ ಇಸ್ ಡಿಕ್ರೀಸ್ ದೇರ್, ದೆನ್ ದಟ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ಫೀಡ್ಬ್ಯಾಕ್ ಲೂಪ್. ಇಫ್ ದ ರೆಸ್ಪಾನ್ಸ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್, ದೆನ್ ದಟ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ಫೀಡ್ಬ್ಯಾಕ್. ಹಿಯರ್ example for positive feedback is during the delivery of the baby, brain will stimulate the pituitary gland to secrete the oxytocin. Oxytocin enters the uterus, reaches the uterus through the blood and helps for the contraction of the uterine muscle which pushes the baby towards the cervix. Then the head of the baby pushes against the cervix. Here the nerve impulses of the cervix from cervix transmit to the brain. ಸರ್ವಿಕ್ಸಲ್ಲಿರುವಂಥ ನರ್ವ್ ಇಂಪಲ್ಸಿಂದ ಸ್ಟಿಮ್ಯುಲಸ್ಸು ಬ್ರೈನ್ಗೆ ಹೋಗುತ್ತೆ. ಅಗೇನ್ ದ ಬ್ರೈನ್ ವಿಲ್ ಇನ್ಕ್ರೀಸ್ ಮೋರ್ ಅಮೌಂಟ್ ಆಫ್ ಬ್ರೈನ್ ವಿಲ್ ಸ್ಟಿಮ್ಯುಲೇಟ್ ದ ಪಿಟ್ಯುಟರಿ ಟು ಇನ್ಕ್ರೀಸ್ ಮೋರ್ ಅಮೌಂಟ್ ಆಫ್ ದ ಆಕ್ಸಿಟೋಸಿನ್. ಲೈಕ್ ದಿಸ್ there is continuous contraction of the uterine muscle and continuous force pushing outward of the baby. Okay, then negative feedback means when the temperature increases from the normal level, that is when it is increasing the 37 degrees centigrade, then what happens, the nerve cells in the skin and the brain get stimulated. Okay, stimulate ಅಂದರೆ ಆಕ್ಟಿವೇಟ್ ಆಗುತ್ತೆ. ದೆನ್ ದ ಟೆಂಪ್ರೇಚರ್ ರೆಗ್ಯುಲೇಟರಿ ಸೆಂಟರ್ ಇನ್ ದ ಬ್ರೈನ್ ಈಸ್ ಆಲ್ಸೋ ಸ್ಟಿಮ್ಯುಲೇಟೆಡ್. ನರ್ವ್ ಸೆಲ್ಸ್ ಆಕ್ಟಿವೇಟ್ ಆದಾಗ ನರ್ವ್ ಇಂಪಲ್ಸ್ ಬ್ರೈನಿಗೆ ಪಾಸ್ ಆಗುತ್ತೆ. ದೆನ್ ವಾಟ್ ಹ್ಯಾಪನ್ಸ್, ದೇರ್ ಟೆಂಪ್ರೇಚರ್ ರೆಗ್ಯುಲೇಟಿಂಗ್ ಸೆಂಟರ್ ಇನ್ ದ ಬ್ರೈನ್ ಗೆಟ್ಸ್ ಆಕ್ಟಿವೇಟೆಡ್ ಆರ್ ಸ್ಟಿಮ್ಯುಲೇಟೆಡ್ ಆ್ಯಂಡ್ ದಿಸ್ ವಿಲ್ ಅಲೌ ದ messages to set sweat glands throughout the body to secrete the sweat. When the sweat is secreted, then the body heat goes down. Okay, so this is called as negative feedback loop. So we have studied this much in today's class. With this I'll stop today's video class. So thank you everyone for watching.